ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1 ಲಕ್ಷಕ್ಕೂ ಅಧಿಕ ಮಂದಿ ಬಾಯಿಯ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ. ಜಗತ್ತಿನ ಶೇಕಡ 30ರಷ್ಟು ಬಾಯಿಯ ಕ್ಯಾನ್ಸರ್ ಕೇಸುಗಳು ಭಾರತದಲ್ಲಿ ಕಂಡುಬರುತ್ತವೆ. ಡಾಕ್ಟ್ರೆ ಏನು? ಇದೆಲ್ಲ ಯಾರು ಕೇಳ್ತಾರೆ? ಇದ್ ನಂಗೆ ಹೇಗ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ಫಸ್ಟ್. ಇದು ಮ್ಯಾಟರ್ ಆಗುತ್ತೋ ಇಲ್ವೋ ಅಂತ ನೀನು ಚೆಕ್ ಮಾಡಿದ್ಯಾ? ಅಯ್ಯ, ನಾನ್ ಹೆಂಗ್ ಚೆಕ್ ಮಾಡೋದು? ಸ್ವಯಂ ಪರೀಕ್ಷೆ ಮುಖಾಂತರ ಮಾಡಬಹುದು. ಮೇಲ್ದುಟಿ, ಕೆಳದುಟಿ, ಬಾಯಿಯ ಎರಡೂ ಬದಿ, ಬಾಯಿಯ ಮೇಲ್ಭಾಗ, ನಾಲಿಗೆ ಎರಡೂ ಬದಿ, ನಾಲಿಗೆ ಕೆಳಗೂ ನೋಡ್ಬೇಕು. ಅಲ್ಲೇನ್ ನೋಡ್ಬೇಕು? ಅಲ್ಲೇನಾದ್ರೂ ಕೆಂಪು ಅಥವಾ ಬಿಳಿ ಮಚ್ಚೆ ಕಾಣಿಸಿದ್ರೆ, ವಿಚಿತ್ರ ಗಡ್ಡೆ ಬೆಳೆದಿದ್ರೆ, ಬಾಯಿ ಉರಿ ಇದ್ರೆ, ಬಾಯಿಯ ಹುಣ್ಣು 2 ವಾರಗಳಾದ್ರೂ ವಾಸಿ ಆಗಿಲ್ದೇ ಇದ್ರೆ, ಕಡಿಮೆ ಆಗದ ಊತ, ನೋವಿದ್ರೆ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು. ಡಾಕ್ಟ್ರೆ, ಬಾಯಿಯ ಕ್ಯಾನ್ಸರ್ ಹೇಗ್ ಬರುತ್ತೆ? ಹಲವಾರು ಕಾರಣಗಳಿವೆ. ಕೆಲವು ನಮಗೆ ತಿಳಿದಿಲ್ಲ, ಕೆಲವು ತಿಳಿದಿದೆ. ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಸೇವನೆ ಮತ್ತೆ ಬಾಯಿಯ ಕ್ಯಾನ್ಸರ್ಗೆ ನೇರ ಸಂಬಂಧ ಇದೆ. ಯಾರಾದ್ರೂ ಸ್ವಲ್ಪ ತಂಬಾಕು ತಿಂದ್ರೂ ಕ್ಯಾನ್ಸರ್ ಬರುತ್ತಾ? ಸ್ವಲ್ಪ ಆದ್ರೂ ಒಂದ್ಸಾರಿ ತಿನ್ನೋಕ್ ಶುರು ಮಾಡಿದ್ರೆ ನಮ್ ದೇಹಕ್ಕೆ ಇನ್ನೂ ಜಾಸ್ತಿ ಬೇಕು ಅನ್ಸೋಕ್ ಶುರುವಾಗತ್ತೆ. ಅದು ಕ್ಯಾನ್ಸರ್ಗೆ ಕಾರಣ ಆಗತ್ತೆ. ಗಂಡಸರಲ್ದೆ ಹೆಂಗಸರಲ್ಲೂ ಕೂಡ ಬಾಯಿಯ ಕ್ಯಾನ್ಸರ್ ಕಂಡು ಬರುತ್ತೆ. ನಾನಂತೂ ತಂಬಾಕು ತಿನ್ನಲ್ಲಪ್ಪ. ಒಳ್ಳೇದು. ಬಾಯಿಯ ಕ್ಯಾನ್ಸರ್ ಇಂದ ದೂರ ಇರುವ ಉತ್ತಮ ಉಪಾಯ ಅಂದ್ರೆ ತಂಬಾಕಿನಿಂದ ದೂರ ಇರೋದು. ಪಕ್ಕ. ಜೊತೆಗೆ ನಾನ್ ಪ್ರತಿ ತಿಂಗಳು ಬಾಯಿಯ ಸ್ವಯಂ ಪರೀಕ್ಷೆ ಮಾಡ್ತೀನಿ. ನೀವು ಮಾಡ್ರಿ, ಮಂದಿಗೂ ಹೇಳ್ರಿ. ಕ್ಯಾನ್ಸರ್ಗಿಂತ 2 ಹೆಜ್ಜೆ ಮುಂದೆ ಇರಿ.